ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬವನ್ನು ಹೊಸಕೋಟೆ ತಾಲೂಕಿನ ಸ್ವಗ್ರಾಮ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಅಭಿಮಾನಿಗಳು ಆಚರಣೆಯನ್ನು ಮಾಡಿದರು. ಪೂರ್ವ ನಿಯೋಜಿತವಾಗಿ ಶಾಸಕ ಶರತ್ ಬಚ್ಚೇಗೌಡ ಅವರು ಹಾರ ತುರಾಯಿ ತರಬಾರದೆಂದು ಸೂಚನೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಪುಸ್ತಕಗಳನ್ನು ತರುವುದರ ಮೂಲಕ ಶಾಸಕ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಕುಟುಂಬ ವರ್ಗ ಹಾಜರಿದ್ದು ಕೇಕ್ ಕತ್ತರಿಸುವ ಮೂಲಕ ಸಿಹಿ ತಿನಿಸಿ ಶಾಸಕ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರೆ, ಪುರೋಹಿತರ ತಂಡದಿಂದ ಶಾಸಕ ಶರತ್ ಬಚ್ಚೇಗೌಡರಿಗೆ ವೇದ ಪಾರಾಯಣ ಪಠನೆ ಮಾಡುವುದರ ಮೂಲಕ ಶತಾಯುಷಿಗಳಾಗಿ ಬದುಕಲೆಂದು ಶುಭವನ್ನು ಹಾರೈಸಿದ್ರು. ಶಾಸಕ ಶರತ್ ಬಚ್ಚೇಗೌಡರು ಸಹ ಇದೇ ಸಂದರ್ಭದಲ್ಲಿ ವೇದ ಪಾರಾಯಣ ಆಗಮಿಕರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದರು. ಇದೇ ಒಂದು ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಅಭಿಮಾನಿಗಳು ಶಾಸಕ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಮಾತನಾಡ್ತಾ, ಸುಮಾರು 5 ದಶಕಗಳಿಂದ ಹೊಸಕೋಟೆ ತಾಲೂಕಿನ ಜನ ನಮ್ಮ ಜೊತೆಯಾಗಿ ನಿಂತಿದ್ದು, ಅಧಿಕಾರ ಇರಲಿ ಇಲ್ಲದಿರಲಿ ನಮ್ಮ ಜೊತೆಯಾಗಿ ನಿಲ್ಲುವುದರ ಮೂಲಕ ರಾಜಕೀಯ ಶಕ್ತಿಯನ್ನು ತುಂಬಿದ್ದಾರೆ. ಈ ರೀತಿ ರಾಜಕೀಯ ಶಕ್ತಿ ತುಂಬಿದರ ಪರಿಣಾಮವಾಗಿ ಹೊಸಕೋಟೆ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ನಾವು ರಾಜಕೀಯವಾಗಿ ಮುನ್ನುಗ್ಗಲು ಸಾಕಷ್ಟು ಬೆಂಬಲ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಸಹ ಕ್ಷೇತ್ರದ ಜನರ ಬೆನ್ನಿಗೆ ನಾವು ಸದಾ ನಿಲ್ತೇವೆ ಎಂದು ತಿಳಿಸಿದರು. ಆಸೀನರಾಗಿರ್ತಕ್ಕಂಥ ಹಿರಿಯರು, ಮುತ್ಸಜ್ಜಿಗಳು, ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ BN ಬಚ್ಚೇಗೌಡ್ರೆ, ತಂದೆ ಸಮಾನರಾದಂಥ ಗೋಪಾಲಣ್ಣವ್ರೆ, ಹಿರಿಯರು ಆಗಿರ್ತಕ್ಕಂಥ ವೆಂಕಟೇಶಣ್ಣವರೇ, ರಾಮಚಂದ್ರಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಾನಾದರೂ ಭಾವಿಸ್ತೀನಿ ಇಲ್ಲಿ ಬಂದಿರತಕ್ಕಂಥವ್ರು ಪ್ರತಿಯೊಬ್ಬರು ತಾವೆಲ್ಲರೂ ಕೂಡ ಬೆಂಡಿಗಾನಹಳ್ಳಿ ಕುಟುಂಬದ ಸದಸ್ಯರಂತ ನಾನು ಭಾವಿಸ್ತೀನಿ. ಬರೀ ಇಲ್ಲಿ ನಮ್ಮ ಹುಡುಕದವರಲ್ಲ, ನಮ್ಮ ಜೊತೆ ಇದ್ದವರಲ್ಲ, ನಮ್ಮ ರಕ್ತ ಹಂಚ್ಕೊಂಡವರಲ್ಲ, ನಮ್ಮ ಪ್ರತಿಯೊಂದು ಕಷ್ಟ ಸುಖದಲ್ಲಿ, ಏಳು ಬೀಳಲ್ಲಿ ಜೊತೆಗಿದ್ದಂತ ಪ್ರತಿಯೊಬ್ಬರು ಕೂಡ ತಾವು ನಮ್ಮ ಕುಟುಂಬದ ಸದಸ್ಯರು. ಈ ಒಂದು ಹುಟ್ಟುಹಬ್ಬ ಮಾಡುವ ಮುಖಾಂತರವಾಗಿ ನಮ್ಮ ಎಲ್ಲ ಕುಟುಂಬದ ಸದಸ್ಯರುಗಳನ್ನ ಒಂದು ವೇದಿಕೆಯಲ್ಲಿ ನಾವು ನೋಡ್ಬೋದು ಅಂತ ನಿಟ್ಟಿನಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯಂದರಿಗೆ, ಹಿರಿಯರಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ, ಕೋರ್ತಾ ಇದ್ದೀನಿ. ಬಂಧುಗಳೇ, ಕರ್ನಾಟಕ ರಾಜ್ಯದ ಇತಿಹಾಸ ನೋಡಿದ್ರೆ, ಮೇಲೆ ಉತ್ತರದಿಂದ ಹಿಡಿದು ದಕ್ಷಿಣದವರೆಗೂ ನೋಡಿದ್ರೆ, 3 ತಲೆಮಾರುಗಳಿಂದ ಸತತವಾಗಿ ಸಾರ್ವಜನಿಕರ, ಮತದಾರರ, ಮುಖಂಡರ, ಕಾರ್ಯಕರ್ತರ ಆಶೀರ್ವಾದನ ಪಡ್ಕೊಂಡು ಬಂದಿರತಕ್ಕಂಥ ಕುಟುಂಬಗಳು ಎಷ್ಟಿವೆ ಅಂತಂದ್ರೆ ರಾಜ್ಯದಲ್ಲಿನೇ ಬೆರಳೆಣಿಕೆ ಅಷ್ಟು ಕುಟುಂಬಗಳು ಇರಬೇಕಾದಂತ ಸಂದರ್ಭದಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿರೋದ್ರಿಂದ 3 ತಲೆಮಾರುಗಳಿಂದ 5 ದಶಕಗಳಿಂದ ಕಾಲಕ್ಕಿಂತ ಜಾಸ್ತಿಯಿಂದ ತಮ್ಮ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ತಮ್ಗೆ ಈ ಸಂದರ್ಭದಲ್ಲಿ ನಾನು ಅನಂತ ಅನಂತ ಧನ್ಯವಾದಗಳನ್ನ ಸೂಚಿಸಕ್ಕೆ ನಾನು ಬಯಸ್ತೇನೆ. ಯಾಕಂತಂದ್ರೆ ಜನರ ವಿಶ್ವಾಸನ ಗಳಿಸ್ಕೊಳ್ಳುವಂತ ಒಂದು ಕೆಲಸ, ಜನರ ಪ್ರೀತಿ ನಂಬಿಕೆನ ಗೆಲ್ಸ್ಕೊಳ್ಳುವಂತ ಒಂದು ದೊಡ್ಡ ಕೈಂಕರ್ಯ, ಬಹುಶಃ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಆ ತರದಲ್ಲಿ ನಮ್ಮ ಒಂದು ವಿಶಾಲವಾದಂತ ಕುಟುಂಬ ಇವತ್ತು ತಾವೆಲ್ಲರೂ ಏನ್ ಬಂದಿದ್ದೀರಾ, ಈ ಕುಟುಂಬದ ಮುಖಾಂತರವಾಗಿ ತಾಲೂಕಿನ ಸೇವೆನ ನಾವು ನಿರಂತರವಾಗಿ ಮಾಡ್ತಾ ಬರ್ತಾ ಇದೀವಿ. ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ತಮಗೆ ಹೇಳ್ಕೊಳ್ತಾ ಇದ್ದಾರೆ, ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ವೇದಿಕೆ ಇದೆ, ಈ ಕಟೌಟ್ಗಳಿವೆ, ಈ ಫ್ಲೆಕ್ಸ್ಗಳಿವೆ, ಈ ಜನ ಎಲ್ಲರೂ ಸೇರೋರಂದ್ರೆ ಇದು ತಾವು ತುಂಬಿರ್ತಕ್ಕಂಥ ಶಕ್ತಿಯಿಂದ ನಾವಿವತ್ತು ಮಾಡಿರ್ತಕ್ಕಂಥ ಸೇವೆ ಕೆಲಸಗಳಿಂದ ಇಷ್ಟೆಲ್ಲ ಮಾಡಕ್ ಆಗ್ತಾ ಇದೆ. ತಾವು ಕೊಟ್ಟಿರೋ ಧೈರ್ಯದಿಂದ ಬರೀ ತಾಲೂಕ್ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲೇ ಮುನ್ನುಗ್ಗಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ತಾವಿಟ್ಕೊಂಡಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ನಂಬಿಕೆ ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಹಲವಾರು ಸಚಿವರುಗಳು ಫೋನ್ ಮಾಡಿದ್ರು, ಏನಪ್ಪಾ ಕಟೌಟ್ಗಳು ಹಾಕ್ಸ್ಬಿಟ್ಟಿದ್ದೀರಾ, ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ಸ್ಬಿಟ್ಟಿದ್ಯಾ ಅಂತೇಳಿ. ಒಬ್ಬರಿಗೂ ಕೂಡ ನಾನು ಕಟೌಟ್ ಹಾಕುವಂತನೂ ಕೇಳಿಲ್ಲ, ಒಬ್ಬರಿಗೂ ₹1 ಅಡ್ವರ್ಟೈಸ್ಮೆಂಟ್ ಹಾಕುವಂತನೂ ಕೊಟ್ಟಿಲ್ಲ. ಎಲ್ಲ ಸ್ವಯಂ ಪ್ರೇರಿತವಾಗಿ ನನ್ನ ಕುಟುಂಬದ ಸದಸ್ಯರುಗಳು ಹಾಕ್ಸವ್ರೆ, ಬೇರೆ ಯಾರು ಹಾಕಿಲ್ಲ, ನಾನೆಲ್ಲ ಹಾಕಿರೋದು. ನಮ್ಮ ಕುಟುಂಬದ ಸದಸ್ಯರುಗಳು ಯಾರವ್ರೆ, ಆ ಸದಸ್ಯರುಗಳು ನಮ್ಮ ಕುಟುಂಬದ ಸದಸ್ಯರುಗಳು ಹಾಕ್ಸಿರೋದನ್ನ ನಾನು ಹಾಕ್ಸಿರೋದಲ್ಲ, 7 ಹಾಕ್ಸಿರೋದಲ್ಲ. ಎಲ್ಲರೂ ನಮ್ಮ ಕುಟುಂಬದ ಸದಸ್ಯರುಗಳು ಪ್ರೀತಿ ಅಭಿಮಾನದ ಮೇಲೆ
ವಿಶ್ವಾಸದ ಮೇಲೆ ಹಾಕಿರೋದು ಅಂತ ಈ ರೀತಿಯಾದಂತ ಪ್ರೀತಿ ವಿಶ್ವಾಸನೇ ತಾವು ಇಟ್ಕೊಂಡಿದ್ದೀರಾ. ಸದಾ ಅದು ಇರ್ಲಿ ಅಂತೇಳಿ ಆ ಒಂದು ವಿಶ್ವಾಸದ ಪ್ರೀತಿಯ ಋಣನ ತೀರ್ಸಕ್ಕೆ ಏನೇನೆಲ್ಲ ಕೆಲಸನ ಮಾಡಬೇಕೋ ಆ ಋಣ ತೀರ್ಸಂತ ಕೆಲಸನ ಎಲ್ಲವನ್ನೂ ಕೂಡ ನಿಮ್ ಜೊತೆ ಇದ್ದು ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ತಾಲೂಕಲ್ಲಿ ಬದಲಾವಣೆಗಳು, ಅಭಿವೃದ್ಧಿಗಳು, ಎಲ್ಲ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿಲ್ಲಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.